ಸೊ ಎಲ್ಲರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಮತ್ತೆ ನನಗೆ ಭಾಳ ಖುಷಿ ಆಗ್ತದೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರೋದು. ಮತ್ತೆ ಇನ್ನಷ್ಟು ಎಂಕರೇಜ್‌ಮೆಂಟು ಬರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಭಾಳ ವ್ಯೂ ಕೂಡ ತುಂಬ ಚೆನ್ನಾಗಾಗ್ತದೆ. ಸೊ ವಿತ್ ಬೆಲ್ ಐಕಾನ್ ನೀವು ಮಾಡಿ. ಸೊ ನಿಮಗೆಲ್ಲ ನೋಟಿಫಿಕೇಷನ್ನು ಬೇಗ ತಲುಪತ್ತೆ ಅಂತ ಹೇಳ್ತಾ, ಸೊ ನನಗೆ ಎಂಕರೇಜ್ ಮಾಡ್ತಾ ಇರೋದು. ಇನ್ನಷ್ಟು ವಿಡಿಯೋಗಳು ಮಾಡಬೇಕು ನಾವು, ಮೋಟಿವೇಶನ್ ಜಾಸ್ತಿ ಆಗ್ತದೆ. ಸೊ ಅದು ಡೌನ್ ಆಗಬಾರ್ದು ಅಂದರೆ ನೀವು ಹೆಚ್ಚು ಹೊಸೊಬ್ರನ್ನ ಎಂಕರೇಜ್ ಮಾಡೇ ಮಾಡ್ತೀರಾ. ಹೊಸ ಫೇಸ್‌ಗಳು ಬರಬೇಕು. ಸೊ ಆದಷ್ಟು ಒಳ್ಳೇದೇ. ಸೊ ಹೊಸ ಫೇಸ್‌ಗಳು ಬರೋಷ್ಟು ಒಳ್ಳೇದೇ. ಸೊ ನಿಮ್ಮ ಎಂಕರೇಜ್‌ಮೆಂಟ್ ಹೀಗೆ ಇರಲಿ ಅಂತ ನಾನು ಕೇಳ್ತಾ, ಮತ್ತು ಇವತ್ತು ನಾನು ಸೂ ಫ್ರಮ್ ಸೋ ಮತ್ತು ಕೂಲಿ ಮೂವಿ ಮತ್ತು ವಾರ್ 2 ಬಗ್ಗೆ ಒಂದಷ್ಟು ಅಪ್ಡೇಟ್‌ಗಳು ಕೊಡಬೇಕಾಗಿತ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡಿದೆ. ಸೊ ಕೂಲಿ ಮೂವಿ ಮತ್ತು ವಾರ್ 2 ಎರಡೂ ಬಿಗ್ ಬ್ಲಾಕ್ ಬಸ್ಟರ್ ಆ್ಯಕ್ಚುಲಿ ಇಂಡಿಯಾದಲ್ಲಿ. ಬಟ್ ಆದ್ರೂ ಸೂ ಫ್ರಮ್ ಸೋ ಮತ್ತು ಮಹಾ ಉಗ್ರ ನರಸಿಂಹ ಮತ್ತು ಸೂ ಫ್ರಮ್ ಸೋ 2 ಕನ್ನಡ ಪ್ರೊಡಕ್ಷನ್ನ ಮೂವಿ. ಒಂದು ರಾಜ್ ಬಿ ಶೆಟ್ಟಿ ಅವರು ಸೂ ಫ್ರಮ್ ಸೋ ಆದರೆ, ಇನ್ನೊಂದು ಬಂದು ಹೊಂಬಾಳೆ ಪ್ರೊಡಕ್ಷನ್, ಇದು ಕನ್ನಡ ಪ್ರೊಡ್ಯೂಸರೇ. ಸೊ 2 ಅದ್ಭುತವಾಗಿ ಆ್ಯಕ್ಚುಲಿ ರನ್ ಆಗ್ತಾಯಿತ್ತು. ಥಿಯೇಟರ್ಸ್ಗಳು ಕಡಿಮೆ ಕೊಟ್ಟಿದ್ದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಬೇಗ ಥಿಯೇಟರ್ಗಳಿಗೆ ಹೋಗಿ ಜನ ವ್ಯೂ ಮಾಡಿ ಸಿನಿಮಾಗಳನ್ನ ನೋಡಿ ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ ಸ್ ಎ ವಾರ್ 2 ಮತ್ತು ಕೂಲಿ 2 ಬರ್ತಾ ಇರೋದ್ರಿಂದ ನಿಮಗೆ 100 ಅಲ್ಲ 300% ಥಿಯೇಟರ್‌ಗಳನ್ನ ಕಡಿಮೆ ಮಾಡ್ತಾರೆ. ಅದಂಗೆ ಚೆನ್ನಾಗಿ ಗೊತ್ತಿತ್ತದು. ಬಟ್ ಆದ್ರೂ ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಥಿಯೇಟರ್ಸ್ ಕಡಿಮೆ ಆದ್ರೂ ಅದರ ಹವಾ ಕಡಿಮೆ ಆಗಿಲ್ಲ. ಸೊ ಅಲ್ಲೆಲ್ಲ ಹೌಸ್‌ಫುಲ್ ಆಗ್ತಾನೇ ಇದೆ. ಎಲ್ಲೂ ಕಡಿಮೆ ಆಗ್ತಿಲ್ಲ. ಅಂದರೆ ಸೀಟ್‌ಗಳೆಲ್ಲ ತುಂಬ ಚೆನ್ನಾಗಿ ಬುಕ್ ಆಗ್ತದೆ. ನಾನು ಆನ್‌ಲೈನಲ್ಲಿ ನೋಡಿದೆ. ಮತ್ತು ನನಗೆ ನನ್ನ ಕೊಲೀಗ್ ಕೂಡ ಹೇಳಿದ್ರು ಒಬ್ಬರು. ಅವರು ನೆನ್ನೆ ಹಾಲಿಡೇ ಇತ್ತು, ಹೋಗಿದ್ದೆ, ಫುಲ್ ಹೌಸ್‌ಫುಲ್ ಆಗಿತ್ತು ಅಂತ ಹೇಳಿದ್ರು. ಭಾಳ ಖುಷಿಯಾಯಿತು. ಥಿಯೇಟರ್ ಕಡಿಮೆ ಆದ್ರೂ ಅದರ ಮೂವಿ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಜನಕ್ಕೆ. ಖುಷಿಯಾಗಿದೆ ಏನಂತ ಹೇಳಿದ್ರೆ ಮೇನ್ 100 ಕೋಟಿ ದಾಟ್ತದೆ ಸಿನಿಮಾ. ಹತ್ತತ್ರ 100 ಕೋಟಿಗೆ ಹತ್ತತ್ರ ಬಂದಿದೆ ಅಂತ ಹೊಸಬ್ರಾಗಿದ್ದಾರೆ. ಡೈರೆಕ್ಷನ್ ಆಗಿರ್ಬೋದು, ಟೀಮ್ ಆಗಿರ್ಬೋದು, ಇವರೆಲ್ಲ ಭಾಳ ಚಿತ್ರಗಳಲ್ಲಿ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ. ಲೈಕ್ ಒಂದು ಮಂಟೆ ಕಥೆಗಳಲ್ಲಿಯೂ ಇದ್ದಾರೆ ಕೆಲವು ಆರ್ಟಿಸ್ಟ್‌ಗಳು. ಕಾಂತಾರ ಮೂವಿಲೂ ಇದ್ದಾರೆ ಇವರು ಪಾರ್ಟ್ 1 ಅಲ್ಲಿ. ಸೊ ಸಾರಿ. ಭಾಳ ಖುಷಿಯಾಗಿದೆ ಏನಂತ ಹೇಳಿದ್ರೆ, ಈ ಆರ್ಟಿಸ್ಟ್‌ಗಳು ಇವತ್ತು ನ್ಯಾಷನಲ್ ಲೆವೆಲ್‌ಗೆ ಪಾಪ್ಯುಲರ್ ಆಗಿದ್ದಾರೆ. ಸೊ ದೇವರ ಆಶೀರ್ವಾದನೇ ಇರಬೇಕು. ಅವರು ಜನದ ಪ್ರೀತಿ, ವಿಶ್ವಾಸ ಮತ್ತು ದೇವರ ಆಶೀರ್ವಾದ. ಯಾಕಂದರೆ ಇಷ್ಟು ಒಂದು ಮೂವಿ ಈ ರೀತಿ ಹೋಗುತ್ತೆ ಅನ್ನೋದು ಮತ್ತೆ ಕನ್ನಡಕ್ಕೆ ಇನ್ನಷ್ಟು ಹುಮ್ಮಸ್ಸು ಜಾಸ್ತಿ ಆಯಿತು. ಅಂದರೆ ಹೊಸ ಪ್ರೊಡ್ಯೂಸರ್ ಬರಲಿಕ್ಕೆ, ಹೊಸ ಆರ್ಟಿಸ್ಟ್‌ಗಳು ಬರೋಕ್ಕೆ. ನಮ್ಮಲ್ಲಿ ಬೇಕಾಗಿರೋದು ಡೈರೆಕ್ಟರ್, ಸ್ಟೋರಿ ಬರೆಯೋಂಥವ್ರು, ಸ್ಕೋ ಸ್ಕ್ರೀನ್ ಪ್ಲೇಯರ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಭಾಳಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಇನ್ನಷ್ಟು ಹೊಸಬರು ಬರೋ ಅವಕಾಶ ಮತ್ತು ಹುಮ್ಮಸ್ಸು ಜಾಸ್ತಿ ಆಯಿತು. ಇದು ಕೆ.ಜಿ.ಎಫ್ ಬಂದಾಗ, ಕಾಂತಾರ ಬಂದಾಗ ಇದು ಹೆಚ್ಚಾಗ್ತಾ ಹೋಯಿತು. ಬಟ್ ಆದ್ರೂ ಇವಾಗ ಬಂತಲ್ಲ, ಸೊ ಅವೆರಡೂ ಬಿಗ್ ಅವರಿಬ್ಬರು ಕೆ.ಜಿ.ಎಫಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು ಮತ್ತು ಕಾಂತಾರದಲ್ಲಿ ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು ಆಲ್ರೆಡಿ ಪಾಪ್ಯುಲರ್ ಇದ್ದರು. ಸೊ ಅದಕ್ಕೆ ಸಿನಿಮಾ ಇನ್ನಷ್ಟು ಬೇಗ ಪಾಪಪ್ ಆಯಿತು. ಸೊ ಆದರೆ ಇಲ್ಲಿರೋರೆಲ್ಲ ಅಷ್ಟು ಮಟ್ಟದಲ್ಲಿ ಪಾಪಪ್ ಆಗಿರಲಿಲ್ಲ. ಅಂದರೆ ಇವರೆಲ್ಲ ಅಷ್ಟು ಹೆಸರುವಾಸಿ ಆಗಿರಲಿಲ್ಲ. ಬಟ್ ಆದ್ರೂ ಈ ಸಿನಿಮಾ ಅವ್ರಿಗೆ ಒಳ್ಳೆ ಹೆಸರು ತಂತು. ನೇಮ್ ಫ್ರೇಮ್ ಅಂತೂ ನ್ಯಾಷನಲ್ ಲೆವೆಲ್‌ಗೆ ಬಂದಿದೆ. ಈ ಸಿನಿಮಾ ನ್ಯಾಷನಲ್ ಅವಾರ್ಡ್ ಗೆದ್ದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಕನ್ನಡ ಚಿತ್ರ ಒಂದು ಮಂಗಳೂರು ಶೈಲಿಲಿ ಬಂದಂಥ ಸಿನಿಮಾ. ಎಂಜಾಯ್ ಮಾಡೋ ಜನ ಥಿಯೇಟರ್‌ಗಳಲ್ಲಿ ಎಂಜಾಯ್ ಮಾಡಿ ನೋಡಿದಾಗ ಖುಷಿಯಾಯಿತು. ಬಟ್ ನಿಮ್ಮ ರಿಲ್ಯಾಕ್ಸೇಷನ್ ಅಂತೂ 100% ಆಗುತ್ತೆ. ಪೈಸಾ ವಸೂಲು ಅದರಲ್ಲೆಲ್ಲ ಎರಡನೇ ಮಾತಿಲ್ಲ. ಬಟ್ ವಾರ್ 2 ಕೂಲಿ ಮೂವಿ ಇದೆಯಲ್ಲ, ಸೊ ನಾನು ರೀಸೆಂಟಾಗಿ ಕೂಲಿ ಮೂವಿಗೆ ಕೂಡ ಹೋಗಿದ್ದೆ. ಸೊ ಮೂವಿಗೆ ಹೋದಾಗ ಥಿಯೇಟ್ರಲ್ಲಿ ಆ ಜನ, ಆ ಕ್ರೌಡು ಎಲ್ಲಾದರೂ ಅಲ್ಲೂ ಹೌಸ್‌ಫುಲ್ ಆಗಿತ್ತು. ಏನಕ್ಕಂದರೆ ನಿಮಗೆ 4 ಡೇಸ್ ಅಂದರೆ 3 ಡೇಸ್ ಹಾಲಿಡೇನೇ ಇದೆ. ಮೋಸ್ಟ್ ಆಫ್ ಇಟ್ಸ್ ಸಾಟರ್‌ಡೇ ಹಾಲಿಡೇ ಇಲ್ಲ. ಬಟ್ ಆದರೆ ಕೆಲವು ಕಡೆ ಎಲ್ಲ ಈ ಐ.ಟಿ, ಬಿ.ಟಿಲೆಲ್ಲ ನಿಮ್ಗೆ ಶನಿವಾರ, ಭಾನುವಾರ ರಜೆ ಇರೋದ್ರಿಂದ ಅದನ್ನು ಹಾಲಿಡೇ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಹೌಸ್‌ಫುಲ್ ಖಂಡಿತ ಆಗುತ್ತೆ. ಸೊ ನೋಡಬೇಕು ಹೇಗೆ ಎಷ್ಟು ಕಲೆಕ್ಷನ್ ಆಗುತ್ತೆ ಕೂಲಿ ಮೂವಿ ಮತ್ತು ವಾರ್ 2 ಅಂತ. ಯಾಕಂದರೆ ಈಗ ಆಲ್ರೆಡಿ ನಮ್ಮ ಚಿತ್ರ ಅಂದರೆ ನಮ್ಮ ಕನ್ನಡ ಚಿತ್ರ ಆಮ್, ಮಹಾ ಉಗ್ರ ನರಸಿಂಹ ಬಂದು 100 ಕ್ರೋರ್ಸ್ ದಾಟಿದೆ ಅಂತೇಳಿ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ ಹೊಂಬಾಳೆ ಪ್ರೊಡಕ್ಷನ್ ಅವರು. ಭಾಳ ಬಹಳ ಭಾಳ ಹೆಮ್ಮೆ ಆಗುತ್ತೆ ಕನ್ನಡ ಸಿನಿಮಾ ಈ ರೀತಿ ಬಂದಾಗ, ಈ ಥರ ಅನೌನ್ಸ್ ಮಾಡಿದಾಗ. ಸೊ ಇನ್ನೂ ಎಕ್ಸೈಟ್ಮೆಂಟ್ ಏನಂತ ಹೇಳಿದ್ರೆ, ಇದು ಸೂ ಫ್ರಮ್ ಸೋ ಯಾವಾಗ ಔಟ್‌ಪುಟ್ ಬರುತ್ತೆ ಅಂದರೆ ಅವರು 100 ಕ್ರೋರ್ಸ್ ಆಗಿದೆ ಅಂತ ಹೇಗೆ ಯಾವಾಗ ಪ್ರೆಸ್ ಮೀಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಇದು ಆಗಬೇಕು ಅಂದರೆ ಹೊಸ ಕಲಾವಿದರಿಗೆ ಇದು ಅನುಕೂಲ ಆಗುತ್ತೆ, ಅವಕಾಶ ಆಗುತ್ತೆ. ಸೊ ಧೈರ್ಯ ಬರುತ್ತೆ ಹೊಸ ಪ್ರೊಡ್ಯೂಸರ್‌ಗಳಿಗೆ. ಓಕೆ ನೋಡು, ಎಕ್ಸಾಂಪಲ್ ಆಗುತ್ತೆ. ಸೂ ಫ್ರಮ್ ಸೋ ಆ ನೇಮ್ ಏನಿದೆ ಗುರು, ಏನೂ ಇಲ್ಲ. ಎಷ್ಟು ಯೂನಿಕಾಗಿ ಯೋಚನೆ ಮಾಡಿದ್ದಾರೆ. ಸೂ ಫ್ರಮ್ ಸೋ ಅಂದರೆ ಏನು ಆ್ಯಕ್ಚುಲಿ ಅದೇನು ಅಂತ ಹೇಳೋಕ್ಕೆ ಥಿಯೇಟರ್‌ಗಳಿಗೆ ಹೋಗ್ತಾರೆ. ಜನ ಹೋಗಿ ನೋಡಿರೋರಿದ್ದಾರೆ. ಸೊ ಅದು ಯೂನಿಕ್ನೆಸ್ ಇತ್ತು. ಮತ್ತು ಅವರ ಪ್ರಮೋಷನ್ ಭಾಳ ಕಡಿಮೆ ಆಯಿತು. ನಾನು
ಇದು ಅದ್ರ ಲಾಸ್ಟ್ ವಿಡಿಯೋಗಳಲ್ಲೂ ಹೇಳಿದ್ದೆ. ಬಟ್ ಆದರೆ ಜನ ಮೌತ್ ಪಬ್ಲಿಸಿಟಿಯಿಂದ ಈ ಸಿನಿಮಾ ಹೆಚ್ಚು ಓಡಿದ್ದೆ ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ. ಬಟ್ ಇದು ಸಾಲಲ್ಲ ನನ್ನ ಅಭಿಪ್ರಾಯ. ಇನ್ನೂ ಮಾಡಬೇಕಾಗಿತ್ತು. ಸೊ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಥಿಯೇಟರ್ಸ್ಗಳಿಗೆಲ್ಲ ಅಬ್ಬರ ಜಾಸ್ತಿ. ಅಂದರೆ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಈಸಿಯಾಗಿ ಆಕ್ಯುಪೈ ಮಾಡ್ತಾರೆ. ಬೆಂಗಳೂರು ಅಂದ ತಕ್ಷಣ ಬಿಡು ನಮಗೆ ಸಿಗತ್ತೆ ಅನ್ನೋ ಥರ ಇರುತ್ತೆ ಅವ್ರಿಗೆ. ಸಿ ಮಲ್ಟಿಪ್ಲೆಕ್ಸಲ್ಲಿ ಅಷ್ಟು ಈಸಿ ಆಗಬಾರ್ದು ಅನ್ನೋಕ್ಕೆ ಪ್ರಮೋಷನ್ ಹೆಚ್ಚು ಮಾಡಬೇಕು ಕನ್ನಡದಲ್ಲಿ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೂ ಎಲ್ಲ ಸಿನಿಮಾ ಬರ್ತಾ ಇರೋರಿಗೆಲ್ಲ ನಾನು ಇಷ್ಟೇ ಹೇಳೋದು. ಸೊ ದಯವಿಟ್ಟು ಪ್ರಮೋಷನ್ನ ಹೆಚ್ಚು ಮಾಡಿ. ಸೊ ನೀವು ಎಷ್ಟು ಪ್ರಮೋಷನ್ ಚೆನ್ನಾಗಿ ಮಾಡ್ತೀರೋ ಸಿನಿಮಾ ಜನ ತಲುಪೋದು ತುಂಬ ಕಷ್ಟ. ಜನ ಹತ್ರ ಹೋಗೋದೇ ನೀವು ತುಂಬ ಕಷ್ಟ. ಡಿಫ್ರೆಂಟ್ ಪಬ್ಲಿಸಿಟಿ ನಾನು ನೋಡಿದ್ದೀನಿ. ನಾನು ಭಾಳಷ್ಟು ಕನ್ನಡ ಸಿನಿಮಾ ರೀಸೆಂಟ್ ಡೇಸ್ಗಳಲ್ಲೇ ಬಂತು. ಅವ್ರ ಪಬ್ಲಿಸಿಟಿ ಎಲ್ಲ ನೋಡಿದೆ ನಾನು. ಬಟ್ ಆದರೆ ಸಿನಿಮಾ ಥಿಯೇಟ್ರ್ಗಳಲ್ಲಿ ನಿಲ್ಲಿಲ್ಲ. ಸೊ ಜಾಸ್ತಿ ದಿನ ಅದು ಉಳ್ಕೊಳ್ಳಿಲ್ಲ. 1-2 ವಾರ ಹಾಗೆ ಹೊರ್ಟೋಯ್ತು. ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಸ್ಕ್ರೀನಲ್ಲಿ ಅಂತಲೂ ಗೊತ್ತಾಗಿಲ್ಲ. ಅಂದರೆ ತುಂಬ ಕಡಿಮೆ ಜಾಗದಲ್ಲಿ ಮಾತ್ರ ಸ್ಕ್ರೀನ್ ಪ್ಲೇ ಆಗ್ತಿತ್ತು. ಮತ್ತು ಸ್ಪೆಷಲಿ ನಿಮಗೆ ನೈಟ್ ಶೋಗಳಲ್ಲಿ ತುಂಬ ಜನ ಪ್ರೊಡ್ಯೂಸರ್ಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರೊಡಕ್ಷನ್ ಹೌಸ್ಗಳೆಲ್ಲ. ಯಾಕಂದರೆ ಕೆಲಸ ಮುಗಿಸ್ಕೊಂಡು ಆವಾಗಲೇ ಬರೋದು ಜಾಸ್ತಿ ಜನ ಅಂತ. ಸೊ ಅಲ್ಲೆಲ್ಲ ತುಂಬ ಕಡಿಮೆ ಕೊಡ್ತಾರೆ. ದೊಡ್ಡ ದೊಡ್ಡ ಮೂವಿಗಳಿಗೆ ಮಾತ್ರ ನೈಟ್ ಶೋಗಳು ಕೊಡ್ತಾರೆ. ಲೈಕ್ ಹಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಮೂವಿಗಳಾಗಿರ್ಬೋದು. ಜಾಸ್ತಿ ನೈಟ್ ಶೋಗಳು ಆರಾಮ್ಸೆ ಕೊಟ್ಬಿಡ್ತಾರೆ. ನಮ್ಮ ಕನ್ನಡ ಶೋ ಸಿಗ್ತಾ ಇರಲಿಲ್ಲ. ಬಟ್ ಅದು ಸೂ ಫ್ರಮ್ ಸೊ ಅದು ಹಂಗೆ ಮಾಡಿಲ್ಲ. ಥಿಯೇಟ್ರ್ಗಳೆಲ್ಲ ತನ್ನ ವಶಕ್ಕೆ ಪಡ್ಕೊಂಡ್ಬಿಟ್ರು. ಸೊ ತನ್ನ ಜಾಗದಲ್ಲಿ ನಮ್ಮದೇ ಹವಾ ಇರಬೇಕು ಅಂತ ಹೇಳಿ ಸೂ ಫ್ರಮ್ ಸೊ ತೊಗೊಂಡಿದ್ದು. ಅದು 3 ವಾರ 4 ವಾರ ಮಾತ್ರ ಅಮೇಝಿಂಗ್ ಆಗಿತ್ತು. ಈ ವಾರ ಮಾತ್ರ ಏನಿಗೆ ಈ ವಾರ ಅಂದರೆ ವಾರ್ 2 ಮತ್ತು ಕೂಲಿ ಮೂವಿ ರಿಲೀಸ್ ಆಗಿರೋದು ಒಂದು ಕಾರಣಕ್ಕೆ ಇದು ಇಷ್ಟೇ. ಎಲ್ಲ ಜನ ಹೋಗಿ ಕನ್ನಡ ಸಿನಿಮಾಗಳು ನೋಡಿ ಮತ್ತು ಬೇರೆ ಸಿನಿಮಾಗಳು ನೋಡಿ. ನಾನು ನಿಮ್ಮನ್ನು ನೋಡಬೇಡಿ ಅಂತ ಹೇಳಲ್ಲ, ನೋಡೋದ್ರಲ್ಲಿ ರಾಂಗ್ ಏನಿಲ್ಲ. ಸೊ ಫಸ್ಟು ಕನ್ನಡ ಸಿನಿಮಾ ನೋಡಿ ಗೆಲ್ಲಿಸಿ ಉಳಿಸಿ ಹಾರೈಸಿ ಮತ್ತು ಬೆಳೆಸಿ. ಮತ್ತು ಹಾಗೆ ನಿಮ್ಮ ಜೊತೆಗೆ ನಮ್ಮನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿತ್ ಬೆಲ್ ಐಕನ್ ಮಾಡಿ ಮತ್ತು ನೀವು ಸಪೋರ್ಟ್ ಮಾಡಿ. ನಮ್ಗೆ ಅದೇ ಖುಷಿ. ನೀವೇನೋ ನೋಡ್ತಾ ಇದ್ದೀರಾ, ವ್ಯೂವ್ಸ್ ಆಗ್ತದೆ ಸುಮಾರು 17,000ಕ್ಕಿಂತ ಹೆಚ್ಚು ವ್ಯೂವ್ಸ್ ಆಗ್ತದೆ. ಸೊ ಇಲ್ಲಿ ಸಬ್ಸ್ಕ್ರೈಬ್ ಕೂಡ ಅಷ್ಟೇ ಒಂದು ನಮಗೆ ಹೆಮ್ಮೆ ಆಗುತ್ತೆ. ಯಾರೂ ಪರಿಚಯನೇ ಇಲ್ಲ, ಇವರೆಲ್ಲ ಹೇಗೆ ಹೀಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಸಪೋರ್ಟ್ ನನಗೂ ಕೂಡ ಹಾಗೆ ಅಲ್ಲಿ ಹೊಸಬ್ರು ಬರಬೇಕು, ಹೊಸತನ ಇರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ಚೆನ್ನಾಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ನಡೀಲಿ ಅಂತ ಹೇಳ್ತಾ. ಬಟ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ದ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್.